ಈ ವಿಡಿಯೋದಲ್ಲಿ ನಾನು ವಚನಗಳು ಎಂಬ ಪದ್ಯದಲ್ಲಿ ಬರುವಂತಹ 4 ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಬಸವಣ್ಣನವರ ವಚನಗಳನ್ನ ನೋಡೋಣ. ಅದರಲ್ಲಿ ಬರುವಂತಹ ಮೊದಲನೆಯ ಪ್ರಶ್ನೆ, ಬಸವಣ್ಣನವರ ಪ್ರಕಾರ ನೈಜ ಭಕ್ತಿಯ ಲಕ್ಷಣಗಳಾವವು ಅಂತ. ಅಂದರೆ ಬಸವಣ್ಣನವರ ಪ್ರಕಾರ ಈ ನಿಜ ಭಕ್ತಿಯ ಗುಣಗಳು ಯಾವ್ಯಾವು, ಅಂದರೆ ಲಕ್ಷಣ ಏನು ಅನ್ನೋದನ್ನ ಇಲ್ಲಿ ಕೇಳಿದ್ದಾರೆ. ಇದಕ್ಕೆ ಉತ್ತರ, ಬಸವಣ್ಣನವರು ನೈಜ ಭಕ್ತಿಯನ್ನು ನಡವಳಿಕೆಗಳಲ್ಲಿ ಆಗುವ ಕೆಲವು ಬದಲಾವಣೆಗಳ ಮೂಲಕ ತಿಳಿಸುವ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ಮನುಷ್ಯರ ಮನಸ್ಸು ದೇವರಲ್ಲಿ ಬೆರೆತಾಗ ಮೇಲು ಕೀಳುಗಳು, ಅಹಂಕಾರವು ದೂರವಾಗಿ ತನುಕರಗಿ ಸನ್ನಡತೆ ಏರ್ಪಡಬೇಕು, ಹೃದಯ ವೈಶಾಲ್ಯತೆ ಇರಬೇಕು. ದೇವರನ್ನು ಸೋಂಕಿದಾಗ ಶಾಂತಿ, ಸಮಾಧಾನ, ಸಮಾನತೆಯ ಪುಳಕಗಳು ಹೊಮ್ಮಬೇಕು. ದೇವರನ್ನು ಕಂಡಾಗ ಆನಂದ ಬಾಷ್ಪ ಸುರಿಯುವಂತಿರಬೇಕು. ಮಾತಾಡುವಾಗ ಎದೆ ತುಂಬಿ ಧ್ವನಿ ಮೃದುವಾಗಬೇಕು. ದೇವರ ನಾಮವನ್ನು ಪಠಿಸುವಾಗ ದೈನ್ಯ ಸ್ವರ ಹೊರಹೊಮ್ಮಬೇಕು. ಈ ಎಲ್ಲ ಲಕ್ಷಣಗಳು ನೈಜ ಭಕ್ತಿಯನ್ನು ಬಿಂಬಿಸುತ್ತದೆ. ಇವು ಕೂಡಲ ಸಂಗಮನ ನಿಜ ಭಕ್ತರ ಗುಣಗಳು. ಈ ಲಕ್ಷಣಗಳು ಇಲ್ಲವಾದರೆ ಅದು ತೋರಿಕೆ, ಡಾಂಬಿಕತೆ ಎನ್ನಿಸಿಕೊಳ್ಳುತ್ತದೆ. ತನ್ನ ಸಹಜೀವಿಗಳೊಡನೆ ಮಾನವೀಯತೆಯ ಬೆಳೆಸಿಕೊಳ್ಳದ ಮನುಷ್ಯ ಯಾವುದೇ ಕಾರಣಕ್ಕೂ ದೇವರ ಪ್ರೀತಿಗೆ ಪಾತ್ರರಾಗಲು ಸಾಧ್ಯವಿಲ್ಲ ಎಂಬುದನ್ನು ಬಸವಣ್ಣ ನಿರೂಪಿಸಿದ್ದಾರೆ. ಅಂತ ಅಂದರೆ ಬಸವಣ್ಣನವರ ಪ್ರಕಾರ ನಿಜ ಭಕ್ತಿಯ ಗುಣಗಳನ್ನು ಅವರು ನಡವಳಿಕೆಗಳಲ್ಲಾಗುವಂಥ ಕೆಲವು ಬದಲಾವಣೆಗಳ ಮೂಲಕ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ನೋಡೋದಾದರೆ, ಒಬ್ಬ ಮನುಷ್ಯನ ಮನಸ್ಸು ದೇವರಲ್ಲಿ ಬೆರೆತಾಗ ಅವನಲ್ಲಿರುವಂತಹ ಮೇಲು ಕೀಳುಗಳ ಭಾವನೆ ಆಗಿರ್ಬೋದು ಅಥವಾ ಅಹಂಕಾರ ಆಗಿರ್ಬೋದು, ಇದೆಲ್ಲ ದೂರವಾಗಿ ಅವನ ಮನಸ್ಸು ಕರಗಿ ಸನ್ನಡತೆ ಏರ್ಪಡಬೇಕು ಅನ್ನೋದನ್ನು ಹೇಳ್ತಿದ್ದಾರೆ. ಅವನ ಹೃದಯ ವಿಶಾಲವಾಗಿರಬೇಕು. ಅವನು ದೇವರನ್ನು ಸ್ಪರ್ಶಿಸಿದಾಗ ಅವನಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ, ಸಮಾನತೆಯ ಭಾವಗಳು ಹೊರಹೊಮ್ಮಬೇಕು. ಅವನು ದೇವರನ್ನ ಕಂಡಾಗ ಅವನ ಕಣ್ಣಲ್ಲಿ ಆನಂದ ಬಾಷ್ಪವನ್ನು ಕಾಣಬೇಕು. ಅವನು ಮಾತಾಡ್ತಿದ್ರೆ ಅವನ ಎದೆ ತುಂಬಿ ಧ್ವನಿ ಮೃದುವಾಗಬೇಕು ಅಂತ ಹೇಳ್ತಿದ್ದಾರೆ. ಅವನು ದೇವರ ನಾಮವನ್ನು ಪಠಿಸುವಾಗ ದೈನ್ಯ ಸ್ವರ ಹೊರಹೊಮ್ಮಬೇಕು ಅಂತ ಹೇಳ್ತಿದ್ದಾರೆ. ಈ ಎಲ್ಲ ಲಕ್ಷಣಗಳು ಇದ್ದರೆ ಇದನ್ನು ನಾವು ನಿಜ ಭಕ್ತಿ ಅಥವಾ ಕೂಡಲ ಸಂಗಮನ ನಿಜ ಭಕ್ತರು ಅಂತ ನಾವು ಇಲ್ಲಿ ಹೇಳ್ಬೋದು. ಅಕಸ್ಮಾತ್ ಈ ಲಕ್ಷಣಗಳಿಲ್ಲವಾದರೆ ಅದು ತೋರಿಕೆ ಅಥವಾ ಡಾಂಬಿಕತೆ ಅಂತ ಅನ್ನಿಸ್ಕೊಳ್ಳುತ್ತೆ. ಒಬ್ಬ ಮನುಷ್ಯನಲ್ಲಿ ಮಾನವೀಯತೆಯ ಗುಣ ಇಲ್ಲ ಅಂತ ಅಂದರೆ ಅವನು ಯಾವುದೇ ಕಾರಣಕ್ಕೂ ದೇವರ ಪ್ರೀತಿಗೆ ಪಾತ್ರರಾಗಲು ಸಾಧ್ಯ ಇಲ್ಲ ಅನ್ನೋದನ್ನು ಬಸವಣ್ಣನವರು ನಿರೂಪಿಸಿದ್ದಾರೆ. ಎರಡನೇ ಪ್ರಶ್ನೆ, ಶಿವಪಥವನ್ನರಿಯದವನ ಭಕ್ತಿ ನಿರರ್ಥಕವೆಂಬುದನ್ನು ಬಸವಣ್ಣ ಯಾವ ಯಾವ ಉದಾಹರಣೆಗಳ ಮೂಲಕ ವಿವರಿಸಿದ್ದಾರೆ? ಶಿವಪಥವನ್ನರಿಯದವನ ಭಕ್ತಿ ನಿರರ್ಥಕವೆಂಬುದನ್ನು ಬಸವಣ್ಣನವರು ಹಲವಾರು ಉದಾಹರಣೆಗಳ ಮೂಲಕ ವಿವರಿಸಿದ್ದಾರೆ. ಸಾಕಷ್ಟು ಹಣ, ಐಶ್ವರ್ಯವಿದ್ದರೂ ಅದನ್ನು ಅನುಭವಿಸಲು ಆರೋಗ್ಯ, ಆಯಸ್ಸು ಮುಖ್ಯವಾಗಿರಬೇಕು. ಅವುಗಳಿಲ್ಲದಿದ್ದರೆ ಎಲ್ಲವೂ ನಿರರ್ಥಕ. ಹಾಗೆಯೇ ಏಡಿಯ ಕೈಯಲ್ಲಿ ಚಂದ್ರಾಯುಧ ಕೊಟ್ಟರೆ ಅದನ್ನು ಆತ ಉಪಯೋಗಿಸಲು ಅಸಮರ್ಥನಾದ ಕಾರಣ ಅದು ವ್ಯರ್ಥವಾಗುತ್ತದೆ. ಕಣ್ಣು ಕಾಣದ ಕುರುಡನ ಕೈಯಲ್ಲಿ ಕನ್ನಡಿಯನ್ನು ಕೊಟ್ಟರೆ ತನ್ನನ್ನು ತಾನು ನೋಡಿಕೊಳ್ಳನು, ಅದರಿಂದ ಅವನಿಗೆ ಯಾವುದೇ ಪ್ರಯೋಜನವಿರುವುದಿಲ್ಲ. ಈ ರೀತಿಯಾಗಿ ಬೆಲೆ ಬಾಳುವ ರತ್ನವನ್ನು ಮಂಗನ ಕೈಗೆ ಕೊಟ್ಟರೆ ಆ ರತ್ನದ ಬೆಲೆ ಮಂಗನಿಗೇನು ಗೊತ್ತು? ಈ ಹಿನ್ನೆಲೆಯಲ್ಲಿ ಶಿವಶರಣನಾದವನಿಗೆ ಲಿಂಗಪೂಜೆ, ಶರಣಪಥದ ಅರಿವು ಇಲ್ಲದಿದ್ದರೆ ಆ ಪೂಜೆಯೂ ನಿರರ್ಥಕ ಎಂಬುದಾಗಿ ಬಸವಣ್ಣನವರು ಹೇಳಿದ್ದಾರೆ. ಇಲ್ಲಿ ಶಿವಪಥವನ್ನರಿಯದವನ ಭಕ್ತಿ ವ್ಯರ್ಥ ಅನ್ನೋದನ್ನ ಬಸವಣ್ಣನವರು ಕೆಲವು ಉದಾಹರಣೆಗಳ ಮೂಲಕ ತಿಳಿಸಿದ್ದಾರೆ. ಅದನ್ನ ನೋಡೋದಾದರೆ, ಸಾಕಷ್ಟು ಹಣ, ಐಶ್ವರ್ಯ ಇದ್ದರೂ ಕೂಡ ಅವನು ಅದನ್ನು ಅನುಭವಿಸೋಕ್ಕೆ ಅವನ ಹತ್ರ ಆರೋಗ್ಯ, ಆಯಸ್ಸು ಇಲ್ಲ ಅಂತ ಅಂದರೆ ಅದರಿಂದ ಅವನಿಗೆ ಏನು ಯೂಸು? ಅಷ್ಟೇ ಅಲ್ಲ, ಒಬ್ಬ ಹೇಡಿಯ ಕೈಲಿಯ ಚಂದ್ರಾಯುಧವನ್ನು ಕೊಟ್ಟರೆ ಅವನು ಅದನ್ನು ಉಪಯೋಗಿಸೋಕ್ಕೂ ಹೆದರ್ಕೊಳ್ತಿದ್ದಾನೆ ಅಂತಂದರೆ ಆ ಆಯುಧ ಅವನ ಹತ್ರ ಇದ್ರಷ್ಟು ಬಿಟ್ಟರೆಷ್ಟು. ಒಬ್ಬ ಕುರುಡನ ಕೈಗೆ ತಗೊಂಡೋಗಿ ಕನ್ನಡಿಯನ್ನು ಕೊಟ್ಟರೆ ಅದರಿಂದ ಅವನು ಮುಖ ನೋಡ್ಕೊಳ್ಳೋದಕ್ಕೆ ಸಾಧ್ಯನಾ? ಅಷ್ಟೇ ಅಲ್ಲ, ಮಂಗನ ಕೈಲಿ ಬೆಲೆ ಬಾಳುವಂಥ ರತ್ನವನ್ನು ಕೊಟ್ಟರೂ ಕೂಡ ಅದಕ್ಕೆ ಅದ್ರ ಬೆಲೆ ಗೊತ್ತಾಗತ್ತಾ? ಅದೇ ರೀತಿ ಶಿವಶರಣನಾದವನಿಗೆ ಲಿಂಗ ಪೂಜೆ ಅಥವಾ ಶರಣಪಥದ ಅರಿವೇ ಇಲ್ಲ ಅಂತ ಅಂದರೆ ಆ ಪೂಜೆಯೂ ಕೂಡ ವ್ಯರ್ಥ ಅನ್ನೋದನ್ನ ಇಲ್ಲಿ ಬಸವಣ್ಣನವರು ಹೇಳಿದ್ದಾರೆ. ಇನ್ನು ಮೂರನೇ ಪ್ರಶ್ನೆ, ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಒದಗುವ ವಿಘಟನೆಯನ್ನು ಬಸವಣ್ಣನವರು ಹೇಗೆ ಚಿತ್ರಿಸಿದ್ದಾರೆ? ಉತ್ತರ, ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಒದಗುವ ವಿಘಟನೆಯನ್ನು ಬಸವಣ್ಣನವರು ಬಹಳ ಮಾರ್ಮಿಕವಾಗಿ ತಮ್ಮ ವಚನಗಳಲ್ಲಿ ತಿಳಿಸಿದ್ದಾರೆ. ಅಂದರೆ, ಒಲೆ ಹತ್ತಿ ಉರಿದರೆ ನಾವು ನಿಲ್ಲಬಹುದು, ಆದರೆ ಧರೆಯೇ ಹತ್ತಿ ಉರಿಯುತ್ತಿದ್ದರೆ ಅಲ್ಲಿ ನಿಲ್ಲುವುದಿರಲಿ, ಯಾರೂ ಕೂಡ ಬದುಕಲು ಸಾಧ್ಯವಿಲ್ಲ. ಹಾಗೆಯೇ ನೀರಿಗೆ ಅಡ್ಡ ಕಟ್ಟಿದ್ದ ಏರಿಯೇ ನೀರನ್ನು ಕುಡಿದರೆ, ಬೇಲಿಯೇ ಎದ್ದು ಹೊಲವನ್ನು ಮೇಯ್ದರೆ, ಮನೆಯ ಗೃಹಿಣಿಯೇ ತನ್ನ ಮನೆಯಲ್ಲಿ ಕಳ್ಳತನವನ್ನು ಮಾಡಿದರೆ,
ಅಮೃತವಾಗಿರಬೇಕಿದ್ದ ತಾಯಿಯ ಎದೆ ಹಾಲು ವಿಷವಾದರೆ, ರಕ್ಷಿಸಬೇಕಾದವರೇ ಭಕ್ಷಕರಾದರೆ, ಬದುಕುವುದಾದರೂ ಅಥವಾ ಉಳಿಯುವುದಾದರೂ ಹೇಗೆ ಕೂಡಲ ಸಂಗಮ ದೇವ ಎಂದು ಬಸವಣ್ಣನವರು ಹೇಳಿದ್ದಾರೆ. ರಕ್ಷಿಸಬೇಕಾದವನೇ ಭಕ್ಷಕನಾದರೆ ಯಾವ ರೀತಿ ಆಗತ್ತೆ ನಮ್ಮ ಬದುಕು ಅನ್ನೋದನ್ನ ಇಲ್ಲಿ ಬಸವಣ್ಣನವರು ಕೆಲವು ಉದಾಹರಣೆಗಳ ಮೂಲಕ ತಿಳಿಸಿದ್ದಾರೆ. ಮೊದಲನೇದಾಗಿ, ಒಂದು ಒಲೆ ಹತ್ತಿ ಉರಿತಿದೆ ಅಂದರೆ ನಾವು ಅಲ್ಲಿ ನಿಂತ್ಕೋಬೋದು, ಆದರೆ ಇಡೀ ಧರೆನೇ ಹತ್ತಿ ಉರಿತಿದೆ ಅಂದರೆ ಅಲ್ಲಿ ನಾವು ನಿಲ್ಲೋಕೆ ಸಾಧ್ಯನಾ? ನೀರನ್ನು ಶೇಖರಣೆ ಮಾಡಬೇಕು ಅಂತ ಕಟ್ಟಿರೋ ಏರಿನೇ ಎದ್ದು ನೀರನ್ನು ಕುಡಿದ್ರೆ ಯಾವ ರೀತಿ ಇರುತ್ತೆ? ಯಾವುದೇ ಪ್ರಾಣಿ ಬಂದು ಹೊಲನ ಹಾಳು ಮಾಡಬಾರ್ದು ಅಂತ ಬೇಲಿಯನ್ನು ಕಟ್ಟಿದ್ದಾಗ ಆ ಬೇಲಿನೇ ಎದ್ದು ಹೊಲವನ್ನು ಮೇದ್ರೆ ಯಾವ ರೀತಿ ಇರುತ್ತೆ? ಮನೆಯನ್ನು ಜೋಪಾನ ಮಾಡಬೇಕಾಗಿರೋ ಗೃಹಿಣಿಯೇ ತನ್ನ ಮನೆಯಲ್ಲಿ ಕಳ್ತನವನ್ನು ಮಾಡಿದ್ರೆ, ಅಮೃತವಾಗಿರಬೇಕಾದಂತಹ ತಾಯಿಯ ಎದೆ ಹಾಲೆ ವಿಷವಾದರೆ, ಅದೇ ರೀತಿ ರಕ್ಷಿಸುವವನೇ ಭಕ್ಷಕನಾದರೆ ಬದುಕುವುದಾದರೂ ಹೇಗೆ ಉಳಿಯುವುದಾದರೂ ಹೇಗೆ ಅಂತ ಇಲ್ಲಿ ಬಸವಣ್ಣನವರು ಹೇಳಿದ್ದಾರೆ. ಇದಿಷ್ಟು ಬಸವಣ್ಣನವರ ವಚನಗಳಲ್ಲಿ ಬರುವಂತಹ ಪ್ರಶ್ನೆಗಳಾಗಿತ್ತು. ಇನ್ನು ಉರಿಲಿಂಗ ಪೆದ್ಯವರ ವಚನಗಳಲ್ಲಿ ಬರುವಂತಹ ಪ್ರಶ್ನೆಗೆ ನಾನು ಮುಂದಿನ ಭಾಗದಲ್ಲಿ ಉತ್ತರವನ್ನು ನೀಡ್ತೀನಿ. ಧನ್ಯವಾದಗಳು.